ಮೀನರಾಶಿಯವರ ಎಂಟೈರ್ 2026ನ 1 ಮಿನಿಟ್ ಅಲ್ಲಿ ತಿಳಿದುಕೊಳ್ಳಲು ಎಂಡ್ವರೆಗೂ ನೋಡಿ. ನಿಮ್ಮ ಆತ್ಮೀಯರೊಂದಿಗೆ ಮೀನರಾಶಿಯ 2026ರ ಭವಿಷ್ಯ. ಈ ವರ್ಷ ಸಮತೋಲನವೇ ನಿಮ್ಮ ಮೂಲ ಮಂತ್ರ. ನಿಮ್ಮ ವರ್ಕ್ನ ಹೆಲ್ತ್ನ ಸರಿಯಾಗಿ ಮ್ಯಾನೇಜ್ ಮಾಡಿದ್ರೆ ಬರುವಂಥ ದಿನಗಳಲ್ಲಿ ಒಳ್ಳೆ ಸಕ್ಸಸ್ನ ನೋಡ್ಬೋದು. ಕರಿಯರ್ ಅಂತ ಬಂದಾಗ ಕಷ್ಟದಿಂದ ಒಳ್ಳೆ ಸಕ್ಸಸ್ನ ನೋಡ್ಬೋದು. ಇದರ ಜೊತೆಗೆ ಜಾಬ್ ಮತ್ತು ಬಿಸ್ನೆಸ್ ಅಲ್ಲಿ ಬರುವಂಥ ದಿನಗಳಲ್ಲಿ ಬಹಳ ಪವರ್ಫುಲ್ ಸಕ್ಸಸ್ನು ಸಹಿತ ಅನುಭವ ಮಾಡ್ಕೋಬಹುದು. ಇದರ ಜೊತೆಗೆ ಫಿನಾನ್ಸಸ್ ಅಂತ ಬಂದಾಗ ವರ್ಷದ ಮೊದಲ ಅರ್ಧ ಭಾಗದಲ್ಲಿ ಒಳ್ಳೆ ಗ್ರೋತ್ ಅನ್ನ ನೋಡ್ಬೋದು. ಅನ್ವಾಂಟೆಡ್ ಎಕ್ಸ್ಪೆಂಡಿಚರ್ಸ್ನ ಅವಾಯ್ಡ್ ಮಾಡ್ಕೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡ್ಕೋಬೇಕು. ಇಲ್ಲಿ ರಿಲೇಶನ್ಶಿಪ್ ಅಂತ ಬಂದಾಗ ಲವ್ ಲೈಫ್ ಮತ್ತು ಮ್ಯಾರೇಜ್ ಲೈಫಲ್ಲೂ ಸಹಿತ ಬಹಳಷ್ಟು ಅಂಡರ್ಸ್ಟ್ಯಾಂಡಿಂಗ್ ನೆಸೆಸಿಟಿ ಇರುತ್ತೆ. ಇದರ ಜೊತೆಗೆ ವಿದ್ಯಾರ್ಥಿಗಳಿಗೆ ವರ್ಷದ ಕೊನೆಯಲ್ಲಿ ಬಹಳಷ್ಟು ಸಕ್ಸಸ್ನ ನೋಡುವಂಥ ಇದು ಸಮಯವಾಗಿರೋದ್ರಿಂದ ಸಾಧ್ಯವಾದಷ್ಟು ಹಾರ್ಡ್ ವರ್ಕಿಂಗ್ ಇಂದ ಮುಂದುವರಿಯುವಂಥ ಒಂದು ಪ್ರಯತ್ನವನ್ನು ಮಾಡ್ಕೋಬೇಕು. ಇದರ ಜೊತೆಗೆ ಒಂದು ಲೈಫ್ ಇನ್ಸೈಟ್ನ ಕೊಡ್ತೀನಿ. ಮೀನರಾಶಿಯ ಸ್ವಭಾವ ಶಾಂತತೆ ಮತ್ತು ಕ್ರಿಯೇಟಿವಿಟಿ ಇದ್ದು ನೀವು ಎಷ್ಟು ಶಾಂತ ಸಮಾಧಾನದಿಂದ ಮುಂದುವರಿತೀರಿ ಬರುವಂಥ ದಿನಗಳಲ್ಲಿ ಅಷ್ಟು ಒಳ್ಳೆ ಸಕ್ಸಸ್ನ ನೋಡ್ಬೋದು. ಇದರ ಜೊತೆಗೆ ಒಂದು ಹೆಲ್ತ್ ಟಿಪ್ಪನ್ನು ಕೊಡ್ತೀನಿ. ಬರುವಂಥ ವರ್ಷದಲ್ಲಿ ಮೊಣಕಾಲು ಮತ್ತು ಜೀರ್ಣಕ್ರಿಯೆ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸ್ಕೊಂಡು ಹೋಗುವಂಥ ಒಂದು ಪ್ರಯತ್ನ ಮಾಡ್ಕೋಬೇಕು. ಇದರ ಜೊತೆಗೆ ಒಂದು ಪವರ್ಫುಲ್ ರೆಮಿಡಿಯನ್ನು ಹೇಳ್ಕೊಡ್ತೀನಿ. ಈ ವರ್ಷ ಸಾಧ್ಯವಾದರೆ ಪ್ರತಿ ಗುರುವಾರ ಉಪವಾಸ ಅಥವಾ ದಾನ ಧರ್ಮಗಳನ್ನ ಮಾಡೋದ್ರಿಂದ ಬರುವಂಥ ಎಲ್ಲ ಕಷ್ಟಗಳನ್ನ ನೀವು ದೂರ ಮಾಡ್ಬೋದು. ಮೀನರಾಶಿಯ 2026ರ ಡಿಟೇಲ್ ಪ್ರಿಡಿಕ್ಷನ್ಸ್ ನಿಮ್ಗೇನಾದ್ರೂ ಬೇಕಾಗಿದ್ದಲ್ಲಿ ಕಮೆಂಟಲ್ಲಿ 12 ಅಂತ ಟೈಪ್ ಮಾಡಿ ನಮ್ಮ ಪೇಜ್ನ ಫಾಲೋ ಮಾಡಿ. ಒಂದು PDF ನ ಇಮ್ಮಿಡಿಯೇಟ್ ಆಗಿ ನಾವು ನಿಮ್ಗೆ DM ಮಾಡ್ತೀವಿ.